ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶುಭ ಮುಂಜಾನೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಕಳೆದ 2 ದಿನಗಳಿಂದ ಫಲಾನುಭವಿಗಳ ಖಾತೆಗೆ ಬಂದು ಜಮಾ ಆಗ್ತಿರುವಂಥದ್ದು. ಆಗ ಹಣ ಜಮಾ ಆಗ್ತಿರ್ಬೇಕಾದ್ರೆ ಪಾಪ ಫಲಾನುಭವಿಗಳು ಕೆಲವರು ನಮಗೆ ಹಣ ಬರ್ತಿಲ್ಲ ಅಂತ ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇದ್ರು. ಇದು ನಿಮಗಾಗಿ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್. ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ರು, ಇದು ನಿಮಗಾಗಿ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸು. ಅದ್ರ ಜೊತೆಗೆ ಈಗ ಆಲ್ರೆಡಿ ಯಾರಿಗೆ 30ನೇ ಕಂತಿನ ಹಣ ಬಂದಿದೆಯೋ ಅಂಥವ್ರಿಗೆ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಆದಷ್ಟು ವಿಡಿಯೋನ ನೋಡ್ತಿದ್ರೆ ಆದರೆ ಸಬ್ಸ್ಕ್ರೈಬ್ ಲೈಕ್ ಅಂತೂ ಮಾಡ್ತಿಲ್ಲ ಸ್ನೇಹಿತರೆ, ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಎಲ್ಲರಿಗೂ ಬಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಕೆಲವರಿಗೆ ಫಲಾನುಭವಿಗಳಿಗೆ ಭಯ ಆದರೆ ಸ್ಟಾರ್ಟ್ ಆಯಿತು, ನಮಗೆ ಮಾತ್ರ ಹಣ ಬರ್ತಿಲ್ಲ, ನಮಗೇನಾದರೂ ನಿಲ್ಲಿಸ್ಬಿಟ್ರ ಗೃಹಲಕ್ಷ್ಮಿ 30ನೇ ಕಂತಿನ ಹಣ. ಇಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮ್ಮ ಪಕ್ಕದ ಊರವ್ರಿಗೆ ಬಂದಿದೆ, ಆದರೆ ನಮಗಿನ್ನೂ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬರ್ತಿಲ್ಲ. ಇಲ್ಲಿ ಕಾಮೆಂಟ್ ಮುಖಾಂತರ ನೋಡೋದಾದರೆ ಕೆಲವರು ಮೈಸೂರು ಜಿಲ್ಲೆಯವರು ನಮ್ಗೆ ಹಣ ಬಂದಿದೆ ಅಂತ ಹಾಕಿರ್ತಾರೆ, ಇನ್ನು ಕೆಲವರು ಮೈಸೂರು ಜಿಲ್ಲೆಯವರು ಹಣ ಬಂದಿಲ್ಲ ಅಂತ ಹಾಕಿರ್ತಾರೆ. ಆಗ ಈಗ ಹಣ ಯಾರಿಗೆ ಬಂದಿರಲ್ಲ ಅವ್ರು ಭಯ ಪಟ್ಟಿರ್ತಾರೆ, ಮೈಸೂರು ಜಿಲ್ಲೆಯಲ್ಲಿ ಆಲ್ರೆಡಿ ಹಣ ಬಂದಿದೆ ಆದರೆ ನಮಗೆ ಮಾತ್ರ ಜಮಾ ಆಗಿಲ್ಲ, ಕೆಲವರಿಗೆ ಮಾತ್ರ ಯಾಕೆ ಜಮಾ ಆಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡಿ, ಹತ್ರ 1,32,00,000 ಫಲಾನುಭವಿಗಳಿದ್ದಾರೆ. ಒಂದೇ ಸರಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕಾಗಲ್ಲ. ಮತ್ತೆ DBT ಮುಖಾಂತರ ಅವ್ರು ಆಲ್ರೆಡಿ ಹಣವನ್ನು ಪುಷ್ ಮಾಡಿರ್ತಾರೆ. ಓಕೆನಾ, ಒಬ್ಬೊಬ್ರದ್ದು ಒಂದೊಂದು ಬ್ಯಾಂಕ್ ಇರುತ್ತೆ. ಕೆಲವೊಂದು ಬ್ಯಾಂಕ್ದು ಎಲ್ಲ ಫಾಸ್ಟಾಗಿ ಪ್ರೋಸೆಸ್ ಆಗಿಬಿಟ್ಟು ಬೇಗ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಜಮಾ ಆಗುತ್ತೆ ಅಷ್ಟೇ. ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಿಮಗೂ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಆದರೆ ಬಂದು ಜಮಾ ಆಗುತ್ತೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಈಗ ಕಳೆದ 2 ದಿನದಿಂದ ಯಾರಿಗೆ ಬಂದಿಲ್ಲೋ ಅಂಥವ್ರಿಗೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಹಣ ಬಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ನಿಮ್ಮ ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದುಬಿಟ್ಟು ನಿಮ್ಮ ಖಾತೆಗಳಿಗಂತೂ 100% ಬಂದು ಜಮಾ ಆಗುತ್ತೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. 10 ಗಂಟೆ ಮೇಲೆ ನೀವೇ ಹೇಳ್ತೀರಾ ನಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆ ಅಂದ್ಬಿಟ್ಟು. ಈಗ 31ನೇ ಕಂತಿನ ಹಣದ ಕುರಿತು ಮಾಹಿತಿ ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕೆ ಮುಂಚೆ ನೀವು ಪ್ರತಿಯೊಬ್ಬರು ಯಾರು ಈ ವಿಡಿಯೋ ನೋಡ್ತಿದ್ರೋ, ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಯ್ತಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು ಮತ್ತು ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಇನ್ನು ಕೆಲವರು ಇರ್ತಾರೆ, ಹಣನೇ ಬರ್ತಿಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ, ನೀವು ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ತಿದ್ದೀರಾ, ನಮ್ಗೆ ಹಣನೇ ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಂಥವ್ರು ಆ ರೀತಿಯಾಗಿ ಯಾರು ಹೇಳ್ತಿದ್ರೋ ಒಂದು ಸರಿ ಬಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ನೋಡಿ. ಫಲಾನುಭವಿಗಳೇ ಕಾಮೆಂಟ್ ಮಾಡಿರ್ತಾರೆ ನಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆ ಅಂದ್ಬಿಟ್ಟು. ಒಂದು ಸತಿ ಆ ರೀತಿಯಾಗಿ ಯಾರ್ಯಾರು ಕಾಮೆಂಟ್ ಮಾಡ್ತಿರ್ತೀರೋ ನೀವು ಒಂದು ಸರಿ ಬಂದು ಈ ವಿಡಿಯೋ ಕೆಳಗಡೆ ಕಾಮೆಂಟ್ಸನ್ನು ನೋಡಿ. ಇಲ್ಲಿ ಎಷ್ಟೋ ಜನ ಫಲಾನುಭವಿಗಳು ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿರ್ತಾರೆ. ನಿಮಗೆ ಡೌಟ್ ಇದ್ದರೆ ಹಿಂದಿನ ವೀಡಿಯೋಸಲ್ಲಿ ಹೋಗಿ ನೋಡ್ಕೋಬೋದು, ಯಾಕಂದರೆ ಫಲಾನುಭವಿಗಳು ಆಲ್ರೆಡಿ ಕಾಮೆಂಟ್ ಮಾಡಿ ಹೇಳಿದ್ದಾರೆ ನಮಗೆ 30ನೇ ಕಂತಿನ ಹಣ ಬರ್ತಿದೆ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, 31ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸ್ನೇಹಿತರೆ, ಆಲ್ರೆಡಿ ಸರ್ಕಾರದವರು 31ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅವರು ಆಕ್ಚುಲಿ 31ನೇ ಕಂತಿನ ಹಣ ಎರಡು ಒಂದೇ ಸರಿ ಬಿಡುಗಡೆ ಮಾಡಿದ್ರು. ಆದರೆ 30ನೇ ಕಂತಿನ ಹಣ ಮಾತ್ರ DBT ಮುಖಾಂತರ ಪುಷ್ ಮಾಡಿಬಿಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ಈಗ 31ನೇ ಕಂತಿನ ಹಣವನ್ನು ಇನ್ನೊಂದು 7-10 ದಿನ ಗ್ಯಾಪ್ ಕೊಟ್ಕೊಂಡು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಿಮಗೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗುತ್ತಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಯಾವ ಕಚೇರಿ ಹತ್ರ ಹೋಗುವ ಅವಶ್ಯಕತೆ ಕೂಡ ಇಲ್ಲ. 31ನೇ ಕಂತಿನ ಹಣ ಬಂದ್ಬಿಟ್ಟು ಜೂನ್ ಮೊದಲನೇ ವಾರದಲ್ಲಿ ಜಮಾ ಆಗುತ್ತೆ. ಈಗ ಯಾರು ಈ ವಿಡಿಯೋ ಎಂಡವರೆಗೂ ನೋಡಿದ್ರು ನೀವು ಪ್ರತಿಯೊಬ್ಬರು ಕಾಮೆಂಟ್ ಮುಖಾಂತರ ಹೇಳಿ ನಿಮಗೆ 30ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಆಗ ಬೇರೆ ಫಲಾನುಭವಿಗಳಿಗೂ ಗೊತ್ತಾಗುತ್ತೆ ಹಣ ಬರ್ತಿದೆಯಾ ಬರ್ತಿಲ್ವಾ ಅಂತ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ನೀವು ಕಾಮೆಂಟ್ ಮಾಡಿ ಹೇಳೋದ್ರಿಂದ ಬೇರೆ ಫಲಾನುಭವಿಗಳಿಗೂ ಧೈರ್ಯ ಸಿಗುತ್ತೆ, ನಮಗೂ ಕೂಡ ಹಣ ಬರುತ್ತೆ, ಆಲ್ರೆಡಿ ಹಣ ಬರೋ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು.